ಶಿವ ಎಂದರೆ ಎಲ್ಲರಿಗೂ ಪ್ರೀತಿ. ಶಿವನನ್ನು ಬೇಡಿದ ವರವನ್ನು ಕೊಡ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಶಿವನ ದೇವಸ್ಥಾನಕ್ಕೆ ಹೋಗಿ ನಾವು ಪೂಜೆ ಮಾಡಿಸ್ಕೊಬಂದರೆ ನಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ನಾವು ಶಿವನ ದೇವಸ್ಥಾನಕ್ಕೆ ಹೋದಾಗ ನಾವು ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಅದರಲ್ಲೂ ನಾವು ಶಿವನಿಗೆ ಬಿಲ್ವಪತ್ರೆ ಎಲೆನ ಅರ್ಪಿಸಿದ್ರೆ, ಅದರಿಂದ ಪೂಜಿಸಿದ್ರೆ ನಮಗೆ ತುಂಬ ಒಳ್ಳೆಯ ಲಾಭಗಳಾಗತ್ತೆ. ನಾವು ಅಂದ್ಕೊಂಡಿದ್ದು ನಾವು ಪಡಿಬೋದು ಅಂತ ಹೇಳ್ತಾರೆ. ಅಂತ ಬಿಲ್ವಪತ್ರೆ ಎಲೆನ ಮರನ ನಾವು ಎಲ್ಲ ಕಡೆ ನೋಡ್ಬೋದು. ಅದರಲ್ಲೂ ಶಿವನ ದೇವಸ್ಥಾನಗಳಲ್ಲಿ ಮರ ಇದ್ದೇ ಇರುತ್ತೆ. ಶಿವನಿಗೆ ಶಿವರಾತ್ರಿ ದಿನ ಮತ್ತು ಸೋಮವಾರ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಶಿವನಿಗೆ ಬಿಲ್ವಪತ್ರೆ ಎಲೆನ ಹಾಕಿ ಪೂಜಿಸಿದ್ರೆ ನಮಗೆ ಕೇಳಿದ್ದು ವರ ಕೊಡ್ತಾನೆ ಅಂತ ನಂಬಿದ್ದೀವಿ. ಈ ಮರನ ಶಿವನ ದೇವಸ್ಥಾನಗಳ ಹೇಗೆ ಹಾಕಿರ್ತಾರೆ, ಅದರಿಂದ ನಮಗೆ ನಮ್ಮ ಕಷ್ಟಗಳನ್ನ ಹೇಗೆ ಪರಿಹಾರ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನೀವು ಶಿವನ ಭಕ್ತರಾಗಿದ್ದರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಬನ್ನಿ ಹೆಂಗೆ ಅಂತ ಹೇಳ್ತೀನಿ. ಈಗ ಶಿವನ ದೇವಸ್ಥಾನಕ್ಕೆ ಹೋದಾಗ ನಾವು ಬಿಲ್ವಪತ್ರೆ ಕೊಟ್ಟು ಪೂಜೆ ಮಾಡಿಸಿರ್ತೀವಿ. ನಾವು ಪೂಜೆ ಮಾಡಿಸಿದ್ಮೇಲೆ ದೇವಸ್ಥಾನದಲ್ಲಿ ಅರ್ಚಕರು ಬಿಲ್ವಪತ್ರೆ ಎಲೆನ ನಮಗೆ ಕೊಡ್ತಾರೆ. ಅದನ್ನು ಕೆಲವೊಬ್ರು ಮುಡ್ಕೋತಾರೆ, ಕೆಲವೊಬ್ರು ಮನೆಗೆ ತಂದು ಇಡ್ತಾರೆ. ಅದರಿಂದ ನಾವು ನಮ್ಮ ಕಷ್ಟಗಳನ್ನ ಹೇಗೆ ಪರಿಹಾರ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಬಿಲ್ವಪತ್ರೆ ಎಲೆನ ಹಾಕಬೇಕಾದ್ರೆ ಶಿವನ ಪೂಜೆಗೆ ಅರ್ಪಿಸಬೇಕಾದ್ರೆ ಅದು ಮುರಿದಿರಬಾರ್ದು. ಅದರಲ್ಲೂ ಒಂದು ಎಲೆಗಿಂತ 3 ಎಲೆ ಇರೋವಂಥ ಬಿಲ್ವಪತ್ರೆನ ಹಾಕಿದ್ರೆ ನಮಗೆ ತುಂಬ ಬೇಗ ಫಲ ದೊರೆಯುತ್ತೆ. ಅದು ಕೂಡ ಯಾವುದೇ ಥರದ ಮುರುಕಾಗಿರಬಾರ್ದು, ಒಂಥರ ಏನೂ ಆಗಿರಬಾರ್ದು, ನೀಟಾಗಿ ಸ್ವಚ್ಛವಾಗಿರುವಂಥದ್ದನ್ನೇ ಹಾಕಬೇಕು. ಮತ್ತು ಅದನ್ನು ದೇವಸ್ಥಾನದಲ್ಲಿ ನಮಗೆ ಕೊಟ್ಟರೆ ಅದನ್ನು ನಾವು ತಲೆದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಬೇಕು. ಹಾಗೆ ಮಲಗೋದ್ರಿಂದ ನಮಗೆ ಶುಕ್ರ ಗ್ರಹದ ಬಲ ಸಿಗುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬಿಲ್ವಪತ್ರೆಯಲ್ಲಿ ತಾಯಿ ಲಕ್ಷ್ಮಿ ಕೂಡ ನೆಲೆಸಿದ್ದಾಳೆ ಅಂತ ಹೇಳ್ತಾರೆ. ಲಕ್ಷ್ಮಿ ಅಂದರೆ ಶುಕ್ರ. ಅದರಿಂದ ಈ ಶುಕ್ರ ಗ್ರಹ ಯಾರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿರುತ್ತೆ ಅವರು ತಲೆದಿಂಬಿನ ಕೆಳಗಡೆ ಇಟ್ಕೊಂಡ್ರೆ ಶುಕ್ರ ಗ್ರಹದ ಅನುಗ್ರಹ ಸಿಗುತ್ತೆ. ಶುಕ್ರ ಗ್ರಹ ಅನುಗ್ರಹ, ಲಕ್ಷ್ಮಿ ಅನುಗ್ರಹ ಆಯಿತು ಅಂದರೆ ನಮಗೆ ಆರ್ಥಿಕ ಪರಿಸ್ಥಿತಿ ಕೂಡ ಅಂದರೆ ಹಣಕಾಸಿನ ಪರಿಸ್ಥಿತಿ ಕೂಡ ಚೆನ್ನಾಗಿ ಆಗುತ್ತೆ. ಇನ್ನು ಬಿಲ್ವಪತ್ರೆ ಶಿವನಿಗೆ ಇಷ್ಟವಾದದ್ದು, ಅದರಲ್ಲಿ ಶಿವ ಕೂಡ ಇದ್ದಾನೆ ಅಂತ ಹೇಳ್ತೀವಿ. ಆದ್ದರಿಂದ ಇದನ್ನು ತಲೆದಿಂಬು ಕೆಳಗಡೆ ಇಟ್ಕೊಂಡು ಮಲ್ಕೊಂಡ್ರೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅಥವಾ ನಕಾರಾತ್ಮಕ ಶಕ್ತಿ ಅಂತ ಏನು ಹೇಳ್ತೀವಿ ಅದೇನಾದರೂ ಅಕಸ್ಮಾತ್ ಇದ್ದು ನಮಗೇನಾದ್ರು ಕಾಟ ಕೊಡ್ತಾ ಇತ್ತು, ನಮ್ಗೆ ಗೊತ್ತಿರಲ್ಲ ಕೆಲವೊಂದು ಸರಿ ಇದೆ ಇಲ್ಲ ಅಂತ, ನಾವು ತಲೆದಿಂಬು ಕೆಳಗಡೆ ಇಟ್ಕೊಂಡು ಮಲ್ಕೊಂಡ್ರೆ ಅದರ ಪ್ರಭಾವ ರಾತ್ರಿ ಹೊತ್ತೇ ಹೆಚ್ಚಾಗಿರೋದ್ರಿಂದ ಅದು ನಮಗೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಮತ್ತು ರಾತ್ರಿ ಹೊತ್ತು ನಮಗೆ ಕೆಟ್ಟ ಕನಸು ಬೀಳ್ತಾ ಇರುತ್ತೆ, ಎಚ್ಚರ ಆಗ್ತಾ ಇರ್ತೀವಿ, ಸರಿಯಾಗಿ ನಿದ್ದೆ ಮಾಡೋಕ್ಕಾಗ್ತಾ ಇರಲ್ಲ. ಅದರಿಂದನೂ ಕೂಡ ನಮಗೆ ಮುಕ್ತಿ ಸಿಗುತ್ತೆ. ಆಮೇಲೆ ನಮಗೆ ಏನೋ ಒಂಥರ ಕಳವಳ ಕಾಡ್ತಾ ಇರುತ್ತೆ, ಏನೋ ಒಂಥರ ಹೆದರಿಕೆ ಆಗ್ತಾ ಇರುತ್ತೆ. ಕೆಲವೊಂದು ಸರಿ ಮನಸ್ಸಲ್ಲಿ ಒಂಥರ ಒಂಟಿತನ ಅಥವಾ ಏನೋ ಒಂಥರ ಫೀಲಿಂಗ್ ಅಂದರೆ ಗುಡ್ ಫೀಲಿಂಗ್ ಅಲ್ಲ, ಬ್ಯಾಡ್ ಫೀಲಿಂಗ್ ಆಗ್ತಾ ಇರುತ್ತೆ. ಏನೋ ಒಂಥರ ನಮಗೇನೋ ಒಂಥರ ಬೇಜಾರಾಗ್ತಾ ಇರುತ್ತೆ. ಮಾನಸಿಕ ಸಮಸ್ಯೆಗಳು ಯಾವ ರೀತಿನಾದ್ರೂ ಆಗ್ಬೋದು. ಯಾರ ಮೇಲಾದ್ರು ಕೋಪ ಅವಾಗವಾಗ ಬರ್ತಾ ಇರುತ್ತೆ, ಅಥವಾ ನಾವೇ ಯಾರ ಮೇಲಾದ್ರು ಕೋಪ ಮಾಡ್ಕೋತಾ ಇರ್ತೀವಿ, ಏನೋ ಒಂಥರ ಮನಸ್ಸಿಗೆ ಕಿರಿಕಿರಿ ಅನ್ನಿಸ್ತಾ ಇರುತ್ತೆ. ಆವಾಗಲೂ ಕೂಡ ನಾವು ಬಿಲ್ವಪತ್ರೆನ ದೇವಸ್ಥಾನಕ್ಕೆ ಹೋಗಿ ಶಿವನ ಹತ್ರ ಅರ್ಪಿಸಿರೋವಂಥ ಬಿಲ್ವಪತ್ರೆನ ಇಸ್ಕೊಂಡು ಬಂದು ತಲೆದಿಂಬು ಕೆಳಗಡೆ ಹಾಕ್ಕೊಂಡು ಮಲ್ಕೊಂಡ್ರೆ ತುಂಬ ಒಳ್ಳೆ ಎಲ್ಲ ಪರಿಹಾರ ಸಿಗುತ್ತೆ. ಆಮೇಲೆ ಈ ಕಣ್ಣು ದೃಷ್ಟಿ ಅಂತ ಹೇಳ್ತೀವಿ. ನಾವು ಚೆನ್ನಾಗಿದ್ದಾಗ ನಮ್ಮ ಸ್ನೇಹಿತರಾಗಿರ್ಬೋದು, ನಮ್ಮ ಸಂಬಂಧಿಕರಾಗಿರ್ಬೋದು, ಅಥವಾ ಎನಿಮಿಗಳು ನಮ್ಮ ದ್ವೇಷಿಸ್ತಾರಲ್ಲ ಅವರಾಗಿರ್ಬೋದು, ನಮ್ಮ ಜೊತೆಲೇ ಇರ್ತಾರೆ, ಒಳ್ಳೆಯವರು ಅಂದ್ಕೊಂಡಿರ್ತೀವಿ, ಎಲ್ಲ ಹೇಳ್ತಾ ಇರ್ತೀವಿ, ನಾವು ಏಳ್ಗೆನ ಅವ್ರ ಜೊತೆನೂ ಹಂಚ್ಕೋತಾ ಇರ್ತೀವಿ. ಆದರೆ ಅವ್ರು ಒಳಗಡೆನೇ ಕುದೀತಾ ಇರ್ತಾರೆ. ಅವರು ನಮಗೆ ಕೆಟ್ಟದಾಗಲಿ ಅಂತ ಅವ್ರು ಮಾಡ್ಬೋದು, ಅಥವಾ ಅವ್ರ ಕಣ್ಣು ದೃಷ್ಟಿನೂ ನಮಗೆ ತಾಗ್ಬೋದು. ಆ ಥರ ಇದ್ದಾಗಲೂ ಕೂಡ ನಾವು ತಲೆದಿಂಬು ಕೆಳಗಡೆ ಬಿಲ್ವಪತ್ರೆ ಎಲೆನ ಇಟ್ಕೊಂಡು ಮಲ್ಕೊಳ್ಳೋದ್ರಿಂದ ನಮಗೆ ಅವ್ರು ಏನು ಕೆಟ್ಟ ದೃಷ್ಟಿಯಿಂದ ನಮಗೇನು ಮಾಡ್ತಾಯಿದ್ರೆ ಅದರಿಂದ ಅನಾರೋಗ್ಯ ಆಗೋದು, ಅಶಾಂತಿ ಆಗೋದು, ಮನೇಲಿ ಗಲಾಟೆ ಆಗೋದು ಅದೆಲ್ಲ ತಪ್ಪಿಸಿ ಎಲ್ಲ ನೆಗೆಟಿವಿಟಿನ ಕಡಿಮೆ ಮಾಡಿ ನಮಗೆ ಪಾಸಿಟಿವಿಟಿ ಹೆಚ್ಚಿಸುತ್ತೆ. ಮತ್ತು ಧನಾತ್ಮಕ ಶಕ್ತಿ ಹೆಚ್ಚಿ ನಮ್ಮ ಜೀವನದಲ್ಲಿ ಪ್ರಗತಿಯನ್ನು ಹೊಂದ್ತೀವಿ. ಮತ್ತು ಇದರಿಂದ ಗುರುಗ್ರಹದಿಂದ ನಮಗೆ ಬಲ ಆಗಬೇಕು ಅಂದರೆ ಸುಂದರಕಾಂಡ ಅಥವಾ ಭಗವದ್ಗೀತೆನ ತಲೆದಿಂಬು ಹತ್ರ ಇಟ್ಕೊಂಡು ಮಲ್ಕೋಬೇಕು. ಇನ್ನು ರಾಹು ದೋಷದಿಂದ ಪರಿಹಾರ ಆಗಬೇಕು ಅಂದರೆ ಮೂಲಂಗಿಯನ್ನು ಇಟ್ಕೊಂಡು ಮಲ್ಕೊಂಡ್ರೆ ನಮಗೆ ಪರಿಹಾರ ಆಗುತ್ತೆ. ಅದನ್ನು ಒಂದಿನ ಮೂಲಂಗಿನ ತಲೆದಿಂಬು ಕೆಳಗಡೆ ಇಟ್ಕೊಂಡು ಮಲ್ಕೊಂಡು ಮಾರನೇ ದಿನ ನಾವು ಶಿವಲಿಂಗಕ್ಕೆ ಅಂದರೆ ಶಿವನ ದೇವಸ್ಥಾನಕ್ಕೆ ಅರ್ಪಿಸೋದ್ರಿಂದ ನಮಗೆ ರಾಹು ದೋಷದಿಂದ ಮುಕ್ತಿ ಸಿಗುತ್ತೆ. ಇನ್ನು ಮಂಗಳವಾರಗಳಲ್ಲಿ ಹೆಸರು ಕಾಳನ್ನ ಒಂದು ಬಟ್ಟೆಯಲ್ಲಿ ಕಟ್ಬಿಟ್ಟು ತಲೆದಿಂಬು ಕೆಳಗಡೆ ಇಟ್ಕೊಂಡು ಮಲ್ಕೊಂಡು
ದುರ್ಗಾದೇವಿ ಅಂದರೆ ಹೆಣ್ಣು ದೇವಸ್ಥಾನಗಳಿಗೆ ಅರ್ಪಿಸೋದ್ರಿಂದ ವ್ಯಾಪಾರದಲ್ಲಿ ನಮಗೆ ಅಭಿವೃದ್ಧಿ ಆಗುತ್ತೆ ಮತ್ತು ನಮಗೆ ಆದಾಯ ಕೂಡ ಹೆಚ್ಚಿಗೆ ಆಗ್ತಾ ಬರುತ್ತೆ. ಕೆಲವೊಬ್ಬರಿಗೆ ರಾತ್ರಿ ಹೊತ್ತು ನಿದ್ದೆ ಬರ್ತಾ ಇರಲ್ಲ, ಕೆಟ್ಟ ಕನಸು ಬೀಳ್ತಾ ಇರುತ್ತೆ. ಅವರು ಮನೇಲಿರೋ ಕಬ್ಬಿಣದ ಕೀಯನ್ನು ಇಟ್ಕೊಂಡು ತಲೆದಿಂಬು ಕೆಳಗಡೆ ಇಟ್ಕೊಂಡು ಮಲ್ಕೊಂಡ್ರೆ ರಾಹು ಮತ್ತು ಕೇತುವಿನ ಕೆಟ್ಟ ಪರಿಣಾಮ ಅಂದರೆ ಅವ್ರನ್ನ ನಮ್ಮ ಜಾತಕದಲ್ಲಿ ಅವರಿಂದ ಏನಾಗ್ತಾ ಇರುತ್ತೆ ಕೆಟ್ಟದ್ದು ಅದೆಲ್ಲ ನಿವಾರಣೆಯಾಗಿ ನಮಗೆ ಒಳ್ಳೇದಾಗುತ್ತಾ ಬರುತ್ತೆ. ಇದಿಷ್ಟು ನಂಗೆ ಗೊತ್ತಿದ್ದ ವಿಷಯನ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.